ಗಿಲ್ಲಿಗೆ ಒಲಿದು ಬಂತು ಅದೃಷ್ಟ. ಸೊ ಹೊಸ ಚಿತ್ರಕ್ಕೆ ನಿರ್ದೇಶಕನಾಗಿ ಗಿಲ್ಲಿ ಅವರ ಆಯ್ಕೆ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಇತ್ತೀಚಿನ ನಡುವಿನ ಸಂಬಂಧಗಳು ತುಂಬಾನೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದ್ವು. ಸೊ ಇವರಿಬ್ಬರನ್ನ ಒಂದು ಇಟ್ಕೊಂಡು ಒಂದು ಫಿಲ್ಮ್ ಮಾಡಬೇಕು, ಸೊ ಇವರಿಬ್ಬರನ್ನ ಹೀರೋಯಿನ್ ಆಗಿ ಮಾಡಬೇಕು ಅಂತಕ್ಕಂಥದ್ದನ್ನ ಕೆಲವೊಂದಿಷ್ಟು ಜನ ತಲೆಯಲ್ಲಿ ಇಟ್ಕೊಂಡಿದ್ರು. ಸೊ ಆದರೆ ಇವರ ಒಂದು ತಲೆಯಲ್ಲಿ ಅಂದ್ರೆ ಗಿಲ್ಲಿ ಅವರ ತಲೆಯಲ್ಲಿ ಏನಿತ್ತಪ್ಪ ಅಂತಂದ್ರೆ, ನಾನು ನಿರ್ದೇಶಕನಾಗುವ ಆಸೆ ಇತ್ತು ಅಂತಕ್ಕಂಥದ್ದನ್ನ ಸೊ ತರುಣ್ ಸುಧೀರ್ ಅವರ ಮುಂದೆ ಹಂಚಿಕೊಂಡಿದ್ರು. ಸೊ ಖಂಡಿತವಾಗ್ಲೂ ಇವರಿಗೆ ಒಂದು ಒಳ್ಳೆಯ ಶುಭ ಸುದ್ದಿ ಬಂದಿದೆ. ಸೊ ತರುಣ್ ಸುಧೀರ್ ಅವರು ಒಂದು ಒಳ್ಳೆಯ ಶುಭ ಸುದ್ದಿಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು. ಗಿಲ್ಲಿ ಅವರು ತುಂಬಾನೇ ಖುಷಿಯಲ್ಲಿ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಇಂಥ ಒಂದು ಆಫರ್ ಬಂದಿರೋದು ಗಿಲ್ಲಿ ಅವರಿಗೆ ಒಂದು ತುಂಬಾನೇ ಖುಷಿಯಿಂದ ಸೊ ಒಂದು ಒಳ್ಳೆಯ ಸಂಭ್ರಮವನ್ನು ತಂದುಕೊಟ್ಟಿದೆ. ತುಂಬಾನೇ ಖುಷಿಯಿಂದ ಒಂದು ಮಾತನಾಡಿದ್ದಾರೆ. ಸೊ ಆ ವಿಡಿಯೋ ಕ್ಲಿಪ್ ಕೂಡ ಈ ಒಂದು ವಿಡಿಯೋದ ಕೊನೆಯಲ್ಲಿ ಹಾಕಿದ್ದೇನೆ. ಸೊ ಹಾಗಿದ್ರೆ ತಡೆಯಾಗಿ ಮಾಡೋದು. ಸೊ ಏನಾಯ್ತು, ಯಾವ ಆಫರ್ ಬಂತು, ತರುಣ್ ಸುಧೀರ್ ಏನಾದರೂ ಆಫರ್ ಕೊಟ್ರ, ಒಂದ್ ವೇಳೆ ಏನಾದರೂ ನಟನಾಗ್ತಿದ್ದಾರಾ ಅಥವಾ ನಿರ್ದೇಶಕನಾಗ್ತಿದ್ದಾರಾ, ಸೊ ಒಂದು ಒಳ್ಳೆಯ ಪಾತ್ರಕ್ಕೆ ಒಂದು ಬಣ್ಣವನ್ನು ಹಚ್ಚುತ್ತಿದ್ದಾರಾ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ನಿಮಗೆ ಗಿಲ್ಲಿ ಬಗ್ಗೆ ಏನು ಅನಿಸುತ್ತೆ, ಇವರು ನಟನಾದರೆ ಒಳ್ಳೆಯದಾ ಅಥವಾ ನಿರ್ದೇಶಕನಾದರೆ ಒಳ್ಳೆಯದಾ ಅನ್ನೋದನ್ನ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಹಾಗಿದ್ರೆ ತಡಯಾಕ್ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಿಲ್ಲಿ ಒಂದು ಒಳ್ಳೆ ಅತ್ಯುತ್ತಮವಾದ ಪ್ರತಿಭೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಒಂದು ಹಳ್ಳಿಯ ಪ್ರತಿಭೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಮೊಟ್ಟ ಮೊದಲನೇದಾಗಿ ಗಾರೆ ಕೆಲಸವನ್ನ ಈ ಒಂದು ಗಿಲ್ಲಿ ಅವರು ಮಾಡ್ತಾ ಇದ್ರು. ಸೊ ತದನಂತರ ಸೊ ತಮಗೆ ಒಂದು ಇಂಟ್ರೆಸ್ಟ್ ಇತ್ತು. ಸೊ ಆ ರೀತಿಯಾದ ಇಂಟ್ರೆಸ್ಟ್ಗಳನ್ನು ಸೊ ಒಂದು ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಾಗಿರ್ಬೋದು, ಯೂಟ್ಯೂಬ್ ವಿಡಿಯೋಸ್ಗಳಲ್ಲಾಗಿರ್ಬೋದು, ಒಂದು ಶಾರ್ಟ್ ಫಿಲ್ಮ್ಗಳ ಮೂಲಕ ನಲ್ಲಿ ಮೂಳೆ ಆಗಿರ್ಬೋದು, ಸೊ ಇಂತಹ ಶಾರ್ಟ್ ಫಿಲ್ಮ್ಗಳ ಮೂಲಕ ತಮ್ಮಲ್ಲಿರುವ ಪ್ರತಿಭೆಯನ್ನು ಹೊರ ಹಾಕ್ತಾ ಬಂದರು. ಸೊ ಅದಾದ ನಂತರ ಏನಾಯಿತು, ಸೊ ಯಾವ ರೀತಿಯಾಗಿ ಇವರು ಕ್ಲಿಕ್ ಆದ್ರಪ್ಪ ಅಂತಂದರೆ, ಒಂದು ಶಾರ್ಟ್ ಫಿಲ್ಮ್ನಲ್ಲಿ ಖಂಡಿತವಾಗಿಯೂ ಕಂಟಿನ್ಯೂಸ್ ಆಗಿ ಒಂದು 4 ಮಿನಿಟ್ಸ್ ಒಂದು ಡೈಲಾಗನ್ನು ಬಿಡಲಾರದೆ ಕಂಟಿನ್ಯೂಸ್ ಆಗಿ ಹೇಳಿದ್ರು. ಸೊ ಆ ಒಂದು ಶಾರ್ಟ್ ಫಿಲ್ಮ್ ತುಂಬಾನೇ ವೈರಲ್ ಆಯಿತು. ಸೊ ಕೆಲವೊಂದಿಷ್ಟು ಲೈಕ್ಸ್ಗಳು, ಮೆಚ್ಚುಗೆಗಳು, ಸೊ ಕಮೆಂಟ್ಗಳು ಇವರಿಗೆ ಬರ್ತಾ ಹೋದ್ವು. ಸೊ ಆ ಕಮೆಂಟ್ಗಳನ್ನು ನೋಡಿ ಇವರಿಗೆ ಒಂದು ಕ್ಷಣ ಶಾಕ್ ಆಗೋಯ್ತು. ಸೊ ಇಷ್ಟೊಂದು ನನ್ನ ಹತ್ರ ಪ್ರತಿಭೆ ಇದೆಯಾ ಅಂತಕ್ಕಂಥದ್ದನ್ನ ಅವರು ಕ್ವಶನ್ ಅನ್ನ ಮಾಡ್ಕೊಂಡ್ರು. ಸೊ ನಂತರ ಕಾಮಿಡಿ ಕಿಲಾಡಿಗಳಿಗೆ ಒಂದು ಎಂಟ್ರಿಯನ್ನ ಕೊಡ್ತಾರೆ ಗಿಲ್ಲಿ ಅವರು. ಸೊ ಆ ಒಂದು ಪಾದಾರ್ಪಣೆಯಿಂದ ಸೊ ಖಂಡಿತವಾಗ್ಲೂ ತುಂಬಾನೇ ವೈರಲ್ ಆಗ್ತಾರೆ. ಯಾಕಂತಂದ್ರೆ ಗ್ರಾಮೀಣ ಪ್ರತಿಭೆ ಆಗಿರೋದ್ರಿಂದ ಸೊ ಈ ರೀತಿಯಾದ ಒಂದು ಪ್ರತಿಭೆ ಎಲ್ಲರಲ್ಲೂ ಬೆಳಿಬೇಕು ಅಂತಕ್ಕಂಥದ್ದು ಎಲ್ಲರಲ್ಲೂ ಒಂದು ಆಶಿಸ್ತಾರೆ. ಸೊ ಯಾಕಪ್ಪ ಅಂತಂದ್ರೆ ಗ್ರಾಮೀಣ ಪ್ರತಿಭೆ ಬೆಳಿಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಆಸೆ ಆಗಿರುತ್ತೆ. ಯಾಕಂತಂದ್ರೆ ಕಡು ಬಡತನದಿಂದ ಬಂದಿರತಕ್ಕಂಥವ್ರು ಆದಷ್ಟು ಬೇಗ ಬೆಳಿಬೇಕು. ಸೊ ಅವರ ಫ್ಯಾಮಿಲಿ ಅವರಿಂದನೇ ಚೇಂಜ್ ಆಗೋದು, ಅವರಿಂದ ಅವರ ಫ್ಯಾಮಿಲಿ ಚೇಂಜ್ ಆಗುತ್ತೆ ಅನ್ನೋದಾದ್ರೆ ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ಜನತೆ ಅವರನ್ನ ಬೆಳೆಸ್ತಾರೆ ಅನ್ನೋ ರೀತಿ ಗಿಲ್ಲಿ ಅವರನ್ನ ತುಂಬಾ ಒಂದು ದೊಡ್ಡ ಮಟ್ಟಿಗೆ ಬೆಳೆಸ್ತಾ ಹೋಗ್ತಾರೆ. ಸೊ ಹಾಗೆ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಗಳನ್ನ ಮಾಡ್ತಾ ಬರ್ತಾರೆ ಗಿಲ್ಲಿ ಅವರು. ಆಂಕರ್ ಅನುಶ್ರೀ ಅವರು ಕೂಡ ಗಿಲ್ಲಿ ಅವರಿಗೆ ಒಂದು ತುಂಬಾನೇ ಸಾಥನ್ನ ಕೊಡ್ತಾರೆ. ಯಾಕಪ್ಪ ಅಂತಂದ್ರೆ ಆಂಕರ್ ಅನುಶ್ರೀ ಅವರು ಕೂಡ ಹಳ್ಳಿ ಪ್ರತಿಭೆಗಳಿಗೆ ತುಂಬಾನೇ ಒಂದು ಸಾಥನ್ನ ಕೊಡ್ತಾರೆ ಅಂತಕ್ಕಂಥದನ್ನ ನಾವು ಹನುಮಂತ ಅವರನ್ನ ನೋಡಿ ಕಲಿಬಹುದು. ಹನುಮಂತ ಅವ್ರ ಜೊತೆ ತುಂಬಾನೇ ಒಂದು ಒಳ್ಳೆ ಬಾಂಡಿಂಗ್ ಕೂಡ ಆಂಕರ್ ಅನುಶ್ರೀ ಅವರಿಗೆ ಇತ್ತು. ಖಂಡಿತವಾಗ್ಲೂ ಈ ರೀತಿಯಾದ ಒಂದು ಕಾಮಿಡಿ ಕಿಲಾಡಿ ಶೋಗಳಿಗೆ ಬಂದಾದ್ಮೇಲೆ ಸೊ ತುಂಬಾ ಪಾಪ್ಯುಲಾರಿಟಿಯನ್ನು ಪಡೆದುಕೊಂಡು ಡಿಕೆಡಿಗೆ ಬರ್ತಾರೆ, ಅಂದ್ರೆ ಕರ್ನಾಟಕ ಡ್ಯಾನ್ಸ್ಗೆ ಬರ್ತಾರೆ. ಹಲವಾರು ಜಿ ಕನ್ನಡದ ಕಾರ್ಯಕ್ರಮಗಳಿಗೆ ಒಂದು ಆಯ್ಕೆ ಆಗ್ತಾ ಹೋಗ್ತಾರೆ. ಸೊ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ಹೋಗ್ತಾರೆ. ಸೊ ಅದಾದ ನಂತರ ಏನಾಗುತ್ತೆಪ್ಪ ಅಂತಂದ್ರೆ, ಗಗನ ಗಿಲ್ಲಿ ಇವರಿಬ್ಬರ ಜೋಡಿ ತುಂಬಾನೇ ಒಂದು ಫೇಮಸ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಇವರಿಬ್ಬರ ಅಂದ್ರೆ ಒಂದು ಒಳ್ಳೆಯ ಒಂದು ಖುಷಿ ಆಗಿರುತ್ತೆ. ಸೊ ಇವರಿಬ್ಬರ ಎಪಿಸೋಡ್ ಅನ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ತಾ ಇರೋದಿಲ್ಲ ಡಿಕೆಡಿಯಲ್ಲಿ. ಸೊ ಇವರಿಬ್ಬರ ಲವ್ ಸ್ಟೋರಿ ಹಾಗೆ ಹೀಗೆ ಕೆಲವೊಂದಿಷ್ಟು ಹಾಗೆ ವಿಡಿಯೋಸ್ಗಳು ಬರ್ತಾ ಹೋಗ್ತವೆ. ಸೊ ಇನ್ನು ಪಾಪ್ಯುಲಾರಿಟಿಯನ್ನ ತುಂಬಾನೇ ಪಡ್ಕೊಳ್ತಾ ಹೋಗ್ತಾರೆ, ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನ ಮಾಡ್ಕೊಳ್ತಾ ಹೋಗ್ತಾರೆ, ಪ್ರಾಪರ್ಟಿ ಕಾಮಿಡಿಯನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇದಾದ ನಂತರ ಇವರಿಗೆ ಒಂದು ಬಿಗ್ ಬಾಸ್ ನ ಒಂದು ಕರೆ ಬರುತ್ತೆ. ಸೊ ಖಂಡಿತವಾಗ್ಲೂ ಬಿಗ್ ಬಾಸ್ ನ ಚಾನ್ಸ್ ಅನ್ನ ಇವರಿಗೆ ಒಂದು ಸೀಸನ್ 12 ಅಲ್ಲಿ ಕೊಡ್ತಾರೆ. ಸೊ ಖಂಡಿತವಾಗ್ಲೂ ಈ ಚಾನ್ಸ್ ಇವರಿಗೆ ಸಿಕ್ಕಿದ್ದು ಒಂದು ಅವರ ಅದೃಷ್ಟ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಸೊ ಇದಾದ ನಂತರ ಏನಾಗುತ್ತೆಪ್ಪ ಅಂತಂದ್ರೆ, ಬಿಗ್ ಬಾಸ್ ಸೀಸನ್ ಅಲ್ಲಿ ಒಂದು ಕಾವ್ಯ ಅವರ ಪರಿಚಯ ಆಗಿ ಸೊ ಅವರಲ್ಲಿ ಒಂದು ಇವರಿಬ್ಬರ ನಡುವೆ ಸ್ನೇಹ ಬೆಳೆಯುತ್ತೆ. ಸೊ ಆ ಸ್ನೇಹ ಲವ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನ ಸೊ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಅವರಿಬ್ಬರ ನಡುವೆ ಪ್ರೀತಿ ಇದೆಯೋ, ಸೊ ಇವರಿಬ್ಬರ ನಡುವೆ ಸೊ ಆ ಸಾಧಾರಣ ಒಂದು ಸ್ನೇಹ ಇದೆಯೋ, ಸೊ ಇದು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಮೀಡಿಯಾದಲ್ಲಿ ಆಗಿರ್ಬೋದು ಸೊ ಎಲ್ಲೂ ಕೂಡ ಕನ್ಫರ್ಮ್ ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ಗಿಲ್ಲಿ ಅವರು ಒಂದು ಕಾವ್ಯ ಅವರು ಯಾವ ರೀತಿಯಾಗಿ ಹೇಳ್ತಾರೆಪ್ಪ ಅಂತಂದ್ರೆ, ನಮ್ಮಿಬ್ಬರ ನಡುವೆ ಇರುವುದು ಸ್ನೇಹ ಮಾತ್ರ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಸೊ ಇವರಿಬ್ಬರ ನಡುವೆ ಪ್ರೀತಿ ಇದೆ ಅಂತಕ್ಕಂಥದ್ದು ಸೊ ಎಲ್ಲರ ಒಂದು ಅಭಿಪ್ರಾಯ ಆಗಿದೆ. ಯಾಕಪ್ಪ ಅಂತಂದ್ರೆ ಇವರಿಬ್ಬರ ಬಾಂಡಿಂಗ್ ಆ ರೀತಿಯಾಗಿ ಒಂದು ಸ್ಟ್ರಾಂಗ್ ಆಗಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು. ಯಾಕಪ್ಪ ಅಂತಂದ್ರೆ ಅಷ್ಟೊಂದು ಸ್ಟ್ರಾಂಗ್ ಆಗಿರುವ ಬಾಂಡಿಂಗ್ ನಲ್ಲಿ ಸೊ ಇವರು ಇದ್ದಾರೆ. ಸೊ ಯಾಕಂತಂದ್ರೆ ಇವರಿಬ್ಬರ ನಡುವೆ ಸಾಧಾರಣ ಫ್ರೆಂಡ್ಶಿಪ್ ಏನಾದರೂ ಇದ್ರೆ ಬಿಗ್ ಬಾಸ್ ಮುಗಿದ ಕೆಲವು ದಿನಗಳಿಗೆ, ಅಂದ್ರೆ ಒಂದು ವಾರ ಆಗಿರ್ಬೋದು, ಒಂದು ತಿಂಗಳಿಗೆ ಆಗಿರ್ಬೋದು, ಸೊ ಇವರಿಬ್ಬರು ದೂರ ಆಗ್ತಿದ್ರು. ಸೊ ಯಾವ ರೀತಿಯ ಕಾಂಟ್ಯಾಕ್ಟ್ ನಲ್ಲಿ ಇರ್ತಿರ್ಲಿಲ್ಲ, ಸೊ ಫೋನ್ ಕಾಲ್ಗಳನ್ನ ಮಾಡ್ತಿರ್ಲಿಲ್ಲ. ಸೊ ಆ ರೀತಿಯಾಗಿ ಇವರು ಮಾಡಲಿಲ್ಲ. ಖಂಡಿತವಾಗ್ಲೂ ಇವರು ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ. ಸೊ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಬಂದ್ರೆ ಸೊ ಇವರಿಬ್ಬರು ಒಂದು ಮಿಂಚುತ್ತಾ ಇದ್ದಾರೆ. ಇವರಿಬ್ಬರ ಬಗ್ಗೆ ಅಭಿಮಾನಿಗಳು ಮಾತನಾಡ್ತಾನೆ ಇರ್ತಾರೆ. ಸೊ ಅಭಿಮಾನಿಗಳಿಗೆ ಇವರಿಬ್ಬರ ಮದುವೆ ಆಗಲಿ ಅಂತಕ್ಕಂಥದ್ದೇ ಒಂದು ವಿಚಾರ ಆಗಿದೆ. ಸೊ ಇವರಿಬ್ಬರ ಮದುವೆ ಯಾವಾಗ
ಆಗುತ್ತೆ ಅಂತಕ್ಕಂಥದ್ದನ್ನ ಅಭಿಮಾನಿಗಳು ಕಾದು ಕೂತಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು. ಯಾಕಪ್ಪ ಅಂತಂದ್ರೆ ಆ ಥರದ ಒಂದು ಜೋಡಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಬಿಗ್ ಬಾಸ್ ಮುಗಿದ ಎಷ್ಟೋ ದಿನಗಳಾದರೂ ಕೂಡ ಇಬ್ರು ಒಂದು ಒಳ್ಳೆಯ ಬಾಂಡಿಂಗ್ ನಲ್ಲಿ ಬಂದಿದ್ದಾರೆ. ಇಬ್ಬರ ಬಾಂಡಿಂಗ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಯಾವ ರೀತಿಯಾಗಿದೆಯಪ್ಪ ಅಂತಂದ್ರೆ ಬಿಗ್ ಬಾಸ್ ನಲ್ಲಿ, ಸೊ ಬಿಗ್ ಬಾಸ್ ಮುಗಿದ ಕೇವಲ ಒಂದೇ ಒಂದು ವಾರಕ್ಕೆ ಯಾರಿಗೂ ನೆನಪಿರೋದಿಲ್ಲ. ಸೊ ಅವರವರ ಕೆಲಸದಲ್ಲಿ ಬಿಸಿ ಆಗ್ತಾ ಹೋಗ್ತಾರೆ. ಸೊ ಇಂತಹ ಬಿಸಿನಲ್ಲೂ ಬಿಸಿ ಶೆಡ್ಯೂಲ್ ಗಿಲ್ಲಿ ಅವರಿಗೂ ಕೂಡ ತುಂಬಾನೇ ಇತ್ತು. ಯಾಕಪ್ಪ ಅಂತಂದ್ರೆ ಗಿಲ್ಲಿ ಅವರಿಗೆ ದಿನಾಲು 3ರಿಂದ 4 ಕಾರ್ಯಕ್ರಮಗಳು. ಸೊ ಬಿಗ್ ಬಾಸ್ ಮುಗಿದಾಗಿನಿಂದ ಕೂಡ ಇಲ್ಲಿವರೆಗೂ ಕೂಡ ಇವರಿಗೆ ಕಾರ್ಯಕ್ರಮಗಳು ಒಂದರ ಹಿಂದೆ ಒಂದು ಇದೆ. ಸೊ ಇವರಿಬ್ಬರಿಗೆ ಕಾರ್ಯಕ್ರಮಗಳು ಕೂಡ ಎಲ್ಲೂ ಕೂಡ ಬಿಟ್ಟಿಲ್ಲ. ಸೊ ಆ ರೀತಿಯಾದ ಬಿಡುವಿನ ನಡುವೆ ಯಾವುದೇ ಬಿಡುವಿಲ್ಲದ ವೇಳೆಯಲ್ಲಿ ಕೂಡ ಒಂದು ಗಿಲ್ಲಿ ಅವರು ಕಾವ್ಯ ಅವರ ಜೊತೆ ಒಂದು ಒಳ್ಳೆಯ ಬಾಂಡಿಂಗ್ ನಲ್ಲಿ ಇದ್ದಾರೆ. ಸೊ ಅವಾಗ ಕಾಲ್ ಮಾಡಿ ಮಾತನಾಡ್ತಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಸೊ ಈ ರೀತಿಯಾದ ಬಾಂಡಿಂಗ್ ತುಂಬಾನೇ ವಿಶೇಷ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಸೊ ಇವರಿಬ್ಬರು ಮದುವೆ ಆಗಲಿ ಅಂತಕ್ಕಂಥದ್ದನ್ನ ಆಶಿಸೋಣ. ಹಾಗೆ ಇನ್ನು ಗಿಲ್ಲಿ ಅವರಿಗೆ ಯಾವ ಒಂದು ಆಫರ್ ಸಿಕ್ಕಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡೋದಾದ್ರೆ, ಗಿಲ್ಲಿ ಅವರಿಗೆ ಒಂದು ನಟನಾಗ್ತೀಯಾ ಅಂತಕ್ಕಂಥ ಮಾತನ್ನ ಕೂಡ ನಟ ಬಿಕಮ್ ನಿರ್ದೇಶಕನಾದಂತಹ ತರುಣ್ ಸುಧೀರ್ ಅವರು ಒಂದು ಆಫರ್ ಅನ್ನ ಮಾಡಿದ್ರು. ಖಂಡಿತವಾಗ್ಲೂ ಗಿಲ್ಲಿ ನಿನ್ನೊಳಗಡೆ ಒಂದು ಪ್ರತಿಭೆ ಇದೆ, ಖಂಡಿತವಾಗ್ಲೂ ಅದನ್ನ ಬೆಳೆಸ್ಕೋ ಅಂತಕ್ಕಂಥದ್ದನ್ನ ಕೂಡ ಇಲ್ಲಿ ಹೇಳಿದ್ರು. ಖಂಡಿತವಾಗ್ಲೂ ನೀನು ನಟನಾಗುವುದಾದರೆ ನಾನೇ ಒಂದು ಚಿತ್ರವನ್ನ ಅಂದ್ರೆ ಒಂದು ಕಥೆಯನ್ನ ಬರೀತೇನೆ. ಸೊ ಅದಕ್ಕೆ ನೀನು ನಟನಾಗು ಅಂತಕ್ಕಂಥದ್ದನ್ನ ಆ ಒಂದು ಕಥೆಯನ್ನ ನೀನು ಕೇಳು. ಸೊ ಆ ಕಥೆ ನಿನಗೆ ಏನಾದರೂ ಇಷ್ಟ ಆದ್ರೆ ಖಂಡಿತವಾಗ್ಲೂ ಆ ಒಂದು ಚಿತ್ರದಲ್ಲಿ ನೀನೇ ನಾಯಕ ಪಾತ್ರವನ್ನ ಮಾಡುವಂತೆ ಅಂತಕ್ಕಂಥ ಮಾತನ್ನ ಕೂಡ ಈ ತರುಣ್ ಸುಧೀರ್ ಅವರು ಒಂದು ಗಿಲ್ಲಿ ಅವರಿಗೆ ಹೇಳಿದ್ರು. ಸೊ ಗಿಲ್ಲಿ ಅವರು ತಮ್ಮ ಮನದಾಸೆಯನ್ನ ಒಂದು ತರುಣ್ ಸುಧೀರ್ ಅವರ ಮುಂದೆ ಹೇಳಿಕೊಂಡಿದ್ರು. ಸೊ ಖಂಡಿತವಾಗ್ಲೂ ಸರ್, ನನಗೆ ಆ ರೀತಿಯಾದ ಆಸೆ ಯಾವುದೂ ಇಲ್ಲ. ಸೊ ನಟನಾಗುವ ಆಸೆ ಇದೆ, ಬಟ್ ಆದರೆ ನಿರ್ದೇಶಕನಾಗುವ ಆಸೆ ಅಷ್ಟು ಇಲ್ಲ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ರು. ಸೊ ನಿರ್ದೇಶಕನಾಗುವ ಆಸೆ ತುಂಬಾನೇ ಇದೆ. ಸೊ ನಾನು ನಿಮ್ಮ ತರಹ ನಿರ್ದೇಶಕನಾಗಬೇಕು ಸೊ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಒಂದು ಗಿಲ್ಲಿ ಅವರು ಹೇಳಿದ್ರು. ಸೊ ನಾನು ನಟನಾಗುವುದಕ್ಕಿಂತ ನಿರ್ದೇಶಕನಾದ್ರೆ ನನಗೆ ತುಂಬಾನೇ ಒಂದು ವ್ಯಾಲ್ಯೂ ಇದೆ. ಸೊ ನನಗೆ ಅದರ ಮೇಲೆ ಇಂಟ್ರೆಸ್ಟ್ ಇದೆ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು. ಸೊ ಅದಕ್ಕೆ ತರುಣ್ ಸುಧೀರ್ ಅವರು ಖಂಡಿತವಾಗ್ಲೂ ನೀನು ಏನು ಮಾಡ್ತೀಯ ಅಂತೀಯೋ ನಾನು ಅದಕ್ಕೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ. ಸೊ ನಿನ್ನೊಳಗಡೆ ಪ್ರತಿಭೆ ಇದೆ, ಸೊ ಅದನ್ನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯೂಸ್ ಮಾಡ್ಕೊಳ್ಬೇಕು. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನೀನು ಅದನ್ನು ಕೊಡು. ಆ ಪ್ರತಿಭೆಯಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಯೂಸ್ ಮಾಡ್ಕೊಳ್ಬೇಕು. ಸೊ ಕನ್ನಡ ಇಂಡಸ್ಟ್ರಿ ಇನ್ನಷ್ಟು ಮೇಲೆ ಹೋಗಬೇಕು. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಟರಿಗಿಂತ ನಿರ್ದೇಶಕರ ಅವಶ್ಯಕತೆ ಈಗ ತುಂಬಾ ಜಾಸ್ತಿ ಇದೆ. ಯಾಕಪ್ಪ ಅಂತಂದ್ರೆ ನಟರು ತುಂಬಾನೇ ಜಾಸ್ತಿ ಜನ ಇದ್ದಾರೆ. ಸೊ ನಿರ್ದೇಶಕರು ತುಂಬಾ ಕಡಿಮೆ ಜನ ಇದ್ದಾರೆ. ಸೊ ಖಂಡಿತವಾಗ್ಲೂ ನೀನು ನಿರ್ದೇಶಕನಾಗೋದಾದ್ರೆ ನಾನು ಖಂಡಿತವಾಗ್ಲೂ ನನ್ನಿಂದ ಯಾವುದೇ ಸಹಾಯ ಬೇಕಾದರೂ ಯಾವುದೇ ಸಂಕೋಚವಿಲ್ಲದೆ ಕೇಳುವಂತಕ್ಕಂಥ ಮಾತಾಡ ಕೂಡ ಇಲ್ಲಿ ಸುಧೀರ್ ಅವರು ಅಂದ್ರೆ ತರುಣ್ ಸುಧೀರ್ ಅವರು ಹೇಳಿದ್ರು. ಸೊ ಇದಾದ ನಂತರ ಗಿಲ್ಲಿ ಅವರು ಹ್ಞೂ ಸರ್, ಥ್ಯಾಂಕ್ ಯು ಸರ್, ನಿಮ್ಮ ಈ ಪ್ರೀತಿ ಬೊಂಬೆಲ ಸೊ ಯಾವಾಗಲೂ ನನ್ನ ಮೇಲೆ ಇರಲಿ, ಸೊ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ರು. ಸೊ ಖಂಡಿತವಾಗ್ಲೂ ಇವರಿಬ್ಬರ ನಡುವೆ ಈ ಒಂದು ಕಾಂಬಿನೇಷನ್ ಕನ್ವರ್ಸೇಷನ್ ಆಗಿತ್ತು. ಸೊ ಇದೀಗ ಬಂದ ಸುದ್ದಿ ಏನಪ್ಪಾ ಅಂತಂದ್ರೆ ಖಂಡಿತವಾಗ್ಲೂ ಈಗ ತರುಣ್ ಸುಧೀರ್ ಅವರೇ ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ. ಸೊ ನಿರ್ದೇಶಕನ ಆಗ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ ಒಂದು ಗಿಲ್ಲಿ ಅವರಿಗೆ ಸೊ ಖಂಡಿತವಾಗ್ಲೂ ನೀನು ಒಂದು ಕಥೆಯನ್ನ ಬರಿ. ಸೊ ಅದಕ್ಕೆ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿರ್ಬೋದು, ಸೊ ಒಬ್ಬ ನಟನಾಗಿರ್ಬೋದು, ಸೊ ಅದಕ್ಕೆ ನಾನು ಅರೇಂಜ್ ಮಾಡ್ತೀನಿ, ನಿನ್ನ ಬೆನ್ನ ಹಿಂದೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನ ಈಗಷ್ಟೇ ಹೇಳಿದ್ದಾರಂತೆ. ಸೊ ಗಿಲ್ಲಿ ಅವರು ಒಂದು ಕಥೆಯನ್ನ ಬರೀತಿದ್ದಾರಂತೆ. ಸೊ ಅದಕ್ಕೆ ನಟನಾಗುವ ಚಾನ್ಸ್ ಅನ್ನ ಯಾರಿಗೆ ಕೊಡ್ತಾರೆ ಅಂತಕ್ಕಂಥದನ್ನ ಕಾದು ನೋಡ್ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಗಿಲ್ಲಿ ಅವರು ನಿರ್ದೇಶಕನ ಆಗ್ತಿದ್ದಾರೆ ಅಂತಕ್ಕಂಥದನ್ನ ನಾವು ಇಲ್ಲಿ ನೋಡ್ಬೋದು. ಯಾಕಪ್ಪ ಅಂತಂದ್ರೆ ಗಿಲ್ಲಿ ಅವರು ಒಂದು ಕಥೆಯನ್ನ ಬರೆದಿದ್ದಾರೆ. ಸೊ ಆ ಕಥೆಯನ್ನ ಕೂಡ ಈಗ ಒಂದು ತರುಣ್ ಸುಧೀರ್ ಅವರಿಗೆ ಹೇಳಿದ್ದಾರಂತೆ. ಸೊ ತರುಣ್ ಸುಧೀರ್ ಅವರು ಅದಕ್ಕೆ ಓಕೆ ಅಂದು ನಾನು ಒಬ್ಬ ಒಳ್ಳೆಯ ನಟನನ್ನ ಇದಕ್ಕೆ ಹುಡುಕ್ತೀನಿ ಅಂತಕ್ಕಂಥದನ್ನ ಸೊ ಯಾರು ಸೂಟ್ ಆಗ್ತಾರೋ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತಕ್ಕಂಥ ಮಾತನ್ನ ಕೂಡ ತರುಣ್ ಸುಧೀರ್ ಅವರು ಒಂದು ಗಿಲ್ಲಿ ಅವರಿಗೆ ಹೇಳಿದ್ದಾರಂತೆ. ಸೊ ಗಿಲ್ಲಿ ಅವರು ಆದಷ್ಟು ಬೇಗ ನಿರ್ದೇಶಕನಾಗಲಿ ಅಂತಕ್ಕಂಥದ್ದು ನಿಮ್ಗೆ ಏನಾದರೂ ಆಸೆ ಇದ್ರೆ ಸೊ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಕೆಳಗಡೆ ಗಿಲ್ಲಿ ನಿರ್ದೇಶಕ ಅಂತ ಕಮೆಂಟ್ ಮಾಡಿ.